ನಮಸ್ಕಾರ ರೈತ ಬಾಂಧವರೇ, ನಿಮ್ಮ ಹೊಲ ಗದ್ದೆ ಜಮೀನುಗಳಲ್ಲಿ ನೀವು ಕುರಿ ಕೋಳಿಯನ್ನಾದರೂ ಸಾಕಿ, ಇಲ್ಲ ಹಸು ಸಾಕಾಣಿಕೆ ಆದರೂ ಮಾಡಿ, ಅಥವಾ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಬೆಳೆಗಳನ್ನಾದರೂ ಬೆಳೆಯಿರಿ. ಅದಕ್ಕೆ ರಕ್ಷಣೆ ಒದಗಿಸುವ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಾ ಇದ್ದಾರೆ ನಮ್ಮ ಮದ್ದೂರಿನ CM ಫೆನ್ಸಿಂಗ್ನವರು. ಸೊ ಇವರೊಂದು ತಂತಿ ಬೇಲಿಯ ಜೊತೆಗೆ ಮೆಶ್ ವರ್ಕ್ ಸಹ ಮಾಡ್ತಾರೆ. ಇವರು ಯಾವ ಥರ ಕೆಲಸ ಮಾಡ್ತಾರೆ ಏನು ಅಂತ ನೋಡೋದಾದರೆ, 7 ಅಡಿ ಕಂಬನ ಇವರು ಹಾಕ್ತಾರೆ. ಸೊ ಇದಕ್ಕೆ 6 ಲೈನು ಟಾಟಾ ಕಂಪ್ನಿಯ ತಂತಿನ ಬಳಸ್ತಾರೆ. ಸೊ 8 ಕಲ್ಲಿಗೆ 2 ಕಂಬಗಳನ್ನ ಸಪೋರ್ಟಿವ್ ಕಂಬ ಆಗಿ ನಿಲ್ಲಿಸ್ತಾರೆ. ಮತ್ತು ಕಾರ್ನರಲ್ಲೂ ಸಹ 2 ಕಂಬಗಳನ್ನ ಸಪೋರ್ಟಿವ್ ಕಂಬ ಥರ ನಿಲ್ಲಿಸ್ತಾರೆ. ಸೊ ಇವರು ಕಲ್ಲು ಎಲ್ಲಿಂದ ತರಿಸ್ತಾರಪ್ಪ ಅಂತಂದರೆ ಪಕ್ಕಾ ಕೋಲಾರದಿಂದ ತರಿಸ್ತಾರೆ. ಇನ್ನು ತಂತಿ ಬಂದು ನಿಮಗೆ ಟಾಟಾ ಕಂಪ್ನಿದು ಬೇಕು ಅಂದರೆ ಟಾಟಾ ಕಂಪ್ನಿನೇ ಹಾಕ್ಕೊಡ್ತಾರೆ, ಇಲ್ಲ ನಿಮಗೆ ಸುಪ್ರೀಂ ಕಂಪ್ನಿದು ಬೇಕು ಅಂದರೂ ಸಹ ಸುಪ್ರೀಂ ಕಂಪ್ನಿದು ಇವ್ರು ಹಾಕ್ಕೊಡ್ತಾರೆ. ಸೊ ನೀವು ಯಾವ ಥರ ಕೇಳ್ತೀರ ಆ ಥರ ಹಾಕ್ಕೊಡ್ತಾರೆ. ನಿಮ್ಮ ಬಜೆಟ್ಗೆ ತಕ್ಕಂಗೆ ಇವರು ಕೆಲಸನ ಮಾಡಿಕೊಡ್ತಾರೆ. ಸೊ ಒಳ್ಳೆ ಕ್ವಾಲಿಟಿಯ ತಂತಿಗಳು ಬಳಸೋದ್ರಿಂದ ಇವು ಬೇಗನೆ ತುಕ್ಕು ಹಿಡಿಯಲ್ಲ, ಭಾಳಷ್ಟು ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಸೊ ನಿಮ್ಮ ಒಂದು ಹೊಲ ಗದ್ದೆಗಳು ಏನಿದಾವಲ್ಲ, ಅವು ಬೆಟ್ಟದ ಮೇಲೇ ಇರಲಿ, ನದಿ ದಂಡೆಯ ಪಕ್ಕದಲ್ಲೇ ಇರಲಿ, ಇವರು ಅಲ್ಲಿಗೆ ಬಂದು ನಿಮ್ಮ ಜಮೀನಿನ ಅಳತೆಯನ್ನು ತಗೊಂಡು ಎಷ್ಟು ಖರ್ಚಾಗುತ್ತೆ ಎನ್ನುವಂತಹ ಒಂದು ಎಸ್ಟಿಮೇಟನ್ನು ಕೊಟ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೆಲಸ ಶುರು ಮಾಡ್ತಾರೆ ಮತ್ತು ಸಾಧ್ಯವಾದಷ್ಟು ಬೇಗ ಕೆಲಸನ ಇವರು ಮುಗಿಸ್ತಾರೆ. ಸೊ ಈ ಥರ ಒಂದು ಫೆನ್ಸಿಂಗ್ ವರ್ಕನ್ನು ನೀವು ಮಾಡಿಸ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಅವ್ರದ್ದು ನಂಬರ್ನ ಕೊಟ್ಟಿದ್ದೀನಿ. ಈ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.